ಆಗಿದ್ದಾರೆ. ಈ ಸಮಸ್ಯೆಗಳ ಪರಿಹಾರಕ್ಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿನೂತನವಾದಂಥ ಹೋರಾಟಕ್ಕೆ ಮುಂದಾಗ್ತಾ ಇದೆ. ಏಪ್ರಿಲ್ 12ರಿಂದ 14ರವರೆಗೆ ಬೆಂಗಳೂರಿನಲ್ಲಿ ನೇರ ಮಾರಾಟದ ಮೂಲಕ ಹೋರಾಟ ನಮ್ಮ ಬೆಳೆ ನಮ್ಮ ಬೆಲೆ ಎಂಬ ವಿನೂತನ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ಬಡಾವಣೆಗಳಲ್ಲಿ ರೈತರು ತಮ್ಮ ಬೆಳೆಗಳಿಗೆ ತಾವೇ ಬೆಲೆಯನ್ನು ನಿಗದಿಪಡಿಸಿ ಬೆಂಗಳೂರಿನ ಗ್ರಾಹಕರಿಗೆ ರೈತರೇ ನಿಂತು ನೇರವಾಗಿ ಮಾರಾಟ ಮಾಡುವಂಥ ಕಾರ್ಯಕ್ರಮ ಇದಾಗಿದೆ. ಬೆಂಗಳೂರಿನಲ್ಲಿ ಬೇಕಾದ ಪೂರ್ವ ಸಿದ್ಧತೆಯನ್ನು ಈಗಾಗಲೇ ನಡೆಸಿಕೊಂಡಿದ್ದು ಅನೇಕ ಕಲಾವಿದರು, ಸಾಹಿತಿಗಳು, ಪ್ರಬುದ್ಧರನ್ನ ಈ ಹೋರಾಟಕ್ಕೆ ಬೆಂಬಲ ನೀಡುವಂತೆ ಸೂಚಿಸಲಾಗಿತ್ತು. ಹಾಗೆಯೇ ಬೆಂಬಲ ಸೂಚಿಸಿದ್ದಾರೆ. ಇದು ಯಾವುದೇ ಮಧ್ಯವರ್ತಿಗಳಿಲ್ಲದ ಮಾರುಕಟ್ಟೆ, ರೈತರೇ ಬಂದು ತಮ್ಮ ಬೆಳೆಗಳನ್ನು ಈ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದಾಗಿದೆ. ಒಂದು ವಿನೂತನವಾದಂಥ ಪ್ರಯತ್ನಕ್ಕೆ ಮುಂದಾಗ್ತಾ ಇರೋದು ಉತ್ತಮವಾದಂಥ ಪ್ರಯತ್ನ ಕೂಡ ಹೌದು. ರೈತರು ಕಂಗಾಲಾಗಿ ಹೋಗಿದ್ರು. ಹಾಗಾಗಿ ಆ ಕಷ್ಟಕ್ಕೆ, ಆ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂತ ಅಂದರೆ ನಾವೇ ಏನಾದರೂ ಮಾಡಬೇಕಲ್ವಾ ಅನ್ನುವಂಥ ಹಠಕ್ಕೆ ಬಿದ್ದು ಈ ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ಯಶಸ್ವಿ ಆಗಲಿ ಅನ್ನೋದು ನಮ್ಮ ಆಶಯ ಕೂಡ. ನಮಸ್ತೆ, ನಾನು ಅಕ್ಷತಾ ಪಾಂಡವಪುರ. ನೇರ ಮಾರಾಟದ ಮೂಲಕ ನಮ್ಮ ಹೋರಾಟ, ನಮ್ಮ ಬೆಳೆ ನಮ್ಮ ಬೆಲೆ. ಈ ಥರ ರೈತರು ತಾವೇ ಬೆಳೆದಂತಹ ಬೆಳೆನ ತಂದು ಐಡಿಯಲ್ ಹೋಮ್ಸ್ ರಾಜರಾಜೇಶ್ವರಿ ನಗರದ ಮುನಿವೆಂಕಟಯ್ಯ ರಂಗಮಂದಿರದಲ್ಲಿ ಮಾರ್ತಾ ಇದ್ದಾರೆ. ಏಪ್ರಿಲ್ 12ರಿಂದ 14ನೇ ತಾರೀಕುವರೆಗೂ ಈ ಮಾರುಕಟ್ಟೆ ನಡೆಯುತ್ತೆ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಇದನ್ನು ಆಯೋಜನೆ ಮಾಡಿದೆ. ಅಷ್ಟೇ ಅಲ್ಲ, ನಾವೆಲ್ಲರೂ ಸೇರಿ ಇದನ್ನು ಆಯೋಜಿಸ್ತಿದ್ದೀವಿ ಅಂತಲೇ ನಾವು ಪರವಾಗಿ ನಿಲ್ಲಬೇಕಾಗಿದೆ. ಯಾಕೆಂದರೆ ರೈತ ನಮ್ಮ ದೇಶದ ಬೆನ್ನೆಲುಬು. ನಾವು ತಿನ್ನುವ ಪ್ರತಿಯೊಂದು ಆಹಾರದಲ್ಲಿ, ನಮ್ಮ ನಗುವಿನಲ್ಲಿ, ನಮ್ಮ ಸುಖ ದುಃಖಗಳಲ್ಲಿ ರೈತ ಯಾವಾಗಲೂ ಇರ್ತಾನೆ. ಈ ಸತ್ಯ ಗೊತ್ತಿದ್ದಂತಹ ನಾವೆಲ್ಲರೂ ರೈತರ ಪರವಾಗಿ ನಿಲ್ತಿದ್ದೀವಿ. ಈ ಮಾರುಕಟ್ಟೆನ ನಾವು ಯಶಸ್ವಿಗೊಳಿಸ್ತೀವಿ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತಂದರೆ, ಬೆಂಬಲ ಬೆಲೆ ಇಲ್ಲ, ಬೆಲೆ ಕುಸಿದಿದೆ, ಏನು ಮಾಡೋದು, ಕಟಾವು ಮಾಡದೆ ಹಾಗೆ ರೈತ ಬೆಲೆನೇ ಇಲ್ವಲ್ಲ, ಕಟಾವು ಮಾಡೋಕೆ ಮತ್ತೊಂದಷ್ಟು ಖರ್ಚು ಮಾಡಬೇಕಲ್ಲ ಅಂತ ಕಟಾವೇ ಮಾಡದೆ ತುಂಬ ಒಂದಷ್ಟು ತರಕಾರಿ, ಹಣ್ಣು, ಹಂಪಲುಗಳನ್ನ ಹಾಗೆ ಬಿಟ್ಟಿದ್ದಾನೆ. ಕೆಲವ್ರು ತಂದು ಸುರಿತಿದ್ದಾರೆ. ಬೇಸಿಗೆ ಬೇರೆ, ಅವ್ರು ಎಷ್ಟೇ ಕಷ್ಟಪಟ್ಟರು ಅವ್ರು ಹಾಗೆ ಮಾಡಿದ್ರು ನಾವು ತಿನ್ನೋದು ಬಿಡಲ್ಲ ತಾನೆ. ಈಗ ಅವ್ರು ಬೆಳೆದಿರೋ ನಮಸ್ಕಾರ, ನಾನು ನಿಮ್ಮ ರಂಗಣ್ಣ ರಘು. ರೈತರು ಬೆಳೆಯೋ ಎಲ್ಲ ಪದಾರ್ಥಗಳು, ದವಸ ಧಾನ್ಯ, ಕಾಳು ಕಡ್ಡಿ, ತರಕಾರಿ, ಎಣ್ಣೆ, ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಈ ಥರದ್ದೆಲ್ಲ ಸ್ವತಃ ರೈತರೇ ಮಾಡೋಂಥದ್ದು. ಅದರದೊಂದು ಹೋರಾಟವನ್ನು ಶುರು ಮಾಡಿದ್ದಾರೆ ರೈತ ಸಂಘದ ಚಿಕ್ಕಿ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ರೈತರು ಸೇರಿಕೊಂಡು. ಅದರ ಉದ್ದೇಶ ಇಷ್ಟೇ, ಮಾರಾಟವೇ ನಮ್ಮ ಹೋರಾಟ. ಹೌದು, ಇವತ್ತಿನ ಈ ನಾಗರಿಕ ಪ್ರಪಂಚದಲ್ಲಿ ಇವತ್ತಿನ 25ನೇ ಇದರಲ್ಲಿ ಎಲ್ಲದಕ್ಕೂ ಒಂದು ಕ್ಲಾರಿಟಿ ಇದೆ. ಅದು ಬಿಡಿ, ಬೆಂಕಿಪಟ್ಟಣ, ಕ್ವಾರ್ಟರ್ ಬಾಟ್ಲು, ಪೆಗ್ ಬಾಟ್ಲು, RMD ಡ್ರಗ್ ಮಾತ್ರೆಗಳು, ಅವೆಲ್ಲಕ್ಕೂ ಏನು ಅಲ್ಲಿ ಹೋಗಿ ಕುಂತಿದೋ ರೇಟುಗಳು ಅಂದ್ರೆ ಬೆಂಗಳೂರಿನ ನಾಗರಿಕರಿಗೆ ನಾವು ಕೊಡೋಣ ಅಂತ. ನಾಗರಿಕ ಬೆಂಗಳೂರಿನವರು ಎಲ್ಲರೂ, ಅವರು ಕನ್ನಡದವ್ರು ಆಗ್ಬೋದು, ತಮಿಳರು, ತೆಲುಗರು, ಎಲ್ಲರೂ ನೀವು ಕರೋನಾ ಟೈಮಲ್ಲಿ ನೀವು ಸುಮ್ಮನೆ ನೆನಪಿಸ್ಕೊಳ್ಳಿ. ನೀವು ಮನೆಯಿಂದ ಈಚೆ ಬರಕ್ಕಾಗ್ತಿರೋ ಟೈಮಲ್ಲಿ ರೈತರು ನಿಮಗೆ ಏನೇನ್ ಬೇಕು ಎಲ್ಲ ಬೆಳೆದು ಕೊಟ್ಟಿದ್ದಾರೆ. ಈಗ ಅವ್ರು ಬೆಳೆದಿದ್ದನ್ನ ನೀವೆಲ್ಲ ಬಂದು ಪ್ರೀತಿಯಿಂದ, ಅಭಿಮಾನದಿಂದ ನಾವು ನಿಮಗೆ ಪ್ರೋತ್ಸಾಹ ಮಾಡ್ತೀವಿ, ಇದನ್ನ ಖರೀದಿ ಮಾಡ್ತೀವಿ ಅಂತ ನೀವು ಖರೀದಿ ಮಾಡಿದ್ರೆ ರೈತರು ಉಳಿತಾರೆ, ನೀವು ಉಳಿತೀರ, ನಾವು ಉಳಿತೀವಿ, ನಾವೆಲ್ಲರೂ ಉಳಿತೀವಿ. ಹಂಗಾಗಿ ಈ ಒಂದು ಹೋರಾಟ, ಮಾರಾಟವೇ ಹೋರಾಟ ರೈತರದು. ಇದಕ್ಕೆ ನೀವೆಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ. ಕರ್ನಾಟಕದ ಆದ್ಯಂತ ಎಲ್ಲಾ ಕಡೆಗೂ ಎಲ್ಲಾ ರೈತರು ಈ ಮಾರಾಟ ಮತ್ತು ಹೋರಾಟ ಇದನ್ನ ನಾವು ಮಾಡ್ಕೊಂಡು ಇದ್ರದ್ದು ನಾವೇನು ಲಾಭಾಂಶ ತಗೊಂಡು ಕೋಟಿ ಕಾರು, ಬಂಗ್ಲೆ, ರೈಲು, ಹೆಲಿಕಾಪ್ಟರ್ ಓಡಾಡಂಗಾಗಲ್ಲ. ಮತ್ತು ನಮಗೆ ಬೆಳೆಯೋದಕ್ಕೆ ಮತ್ತು ನಾವು ಬದುಕೋದಕ್ಕೆ ನಮ್ಗೊಂದು ಸ್ಫೂರ್ತಿ ಆಗುತ್ತೆ. ಈ ಹೋರಾಟಕ್ಕೆ ನೀವು ಪ್ರೀತಿಯಿಂದ, ಅಭಿಮಾನದಿಂದ ಸಪೋರ್ಟ್ ಮಾಡಿ. 12, 13, 14ನೇ ತಾರೀಕು ನೀವೆಲ್ಲ ಬನ್ನಿ. ರಾಜರಾಜೇಶ್ವರಿ ನಗರ, ಮುನಿ ವೆಂಕಟಪ್ಪ ಬಯಲು ರಂಗಮಂದಿರಕ್ಕೆ ಬನ್ನಿ. ಇದ್ರಲ್ಲಿ ಭಾಗವಹಿಸಿ, ಖರೀದಿ ಮಾಡಿ. ರೈತರು ದೇಶದ ಬೆನ್ನೆಲುಬು ಅಂತಾರೆ. ರೈತರು ದೇಶದ ಮಣ್ಣಿನ ಮಕ್ಕಳು. ಅವ್ರ ಮೇಲೆ ನಾವೆಲ್ಲ ಅವಲಂಬಿತರಾಗಿದ್ದೀವಿ ಅಂತ ಹೇಳಿದ್ರು ಕೂಡ ಇವತ್ತು ನಮಗೆ ಅನ್ನ ಕೊಡುವಂತ ಅನ್ನದಾತನ ಬದುಕು ಬಹಳ ಕಷ್ಟದಾಯಕವಾಗಿದೆ. ಸರಿಯಾದ ಸಮಯದಲ್ಲಿ ಮಳೆ ಬರದೆ
ಉತ್ತು ಬಿತ್ತಿ ಗೊಬ್ಬರ ಹಾಕಿ ತುಂಬಾ ಶ್ರಮಪಟ್ಟು ಅವರು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಕ್ಕದೆ ಅವ್ರ ಶ್ರಮ ಎಲ್ಲ ಇವತ್ತು ನಿರರ್ಥಕ ಆಗ್ತಾ ಇದೆ. ಅವ್ರ ಬದುಕು ಬಹಳ ದುಸ್ತರ ಆಗ್ತಾ ಇದೆ. ಎಷ್ಟೋ ಜನ ಈ ಕಷ್ಟಗಳನ್ನ ಎದುರಿಸಕ್ಕಾಗದೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ನಮಗೆ ಅನ್ನ ಕೊಡುವಂತ ರೈತರು. ಯಾವುದೇ ಸರ್ಕಾರ ದಲ್ಲಾಳಿಗಳನ್ನ ಮಧ್ಯವರ್ತಿಗಳನ್ನ ಕಾಪಾಡುತ್ತೆ ವಿನಃ ರೈತರನ್ನ, ಶ್ರಮಜೀವಿಗಳನ್ನ, ದಮನಿತರನ್ನ ಕಾಪಾಡೋದಿಲ್ಲ. ಯಾಕೆಂದ್ರೆ ಅವರಿಂದ ಓಟ್ ಬಿಟ್ರೆ ಬೇರೆ ಏನು ಪ್ರಯೋಜನ ಇಲ್ಲ. ಹಾಗಾಗಿ ಅವರು ತಮಗೆ ತಮ್ಮ ಪಕ್ಷಗಳಿಗೆ ಹಣ ಕೊಡುವಂತ ದಲ್ಲಾಳಿಗಳನ್ನ ಕಾಪಾಡ್ತಾರೆ, ರೈತರನ್ನ ಕಾಪಾಡಲ್ಲ. ಆದ್ರಿಂದ ರೈತರು ಬೆಳೆದಂಥದ್ದನ್ನೇ ತಿಂದು ಬದುಕ್ತಾ ಇರೋ ನಮ್ಮ ಕರ್ತವ್ಯ ಇವತ್ತೇನು ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ರೈತ ಸಂಘ ಮತ್ತು ಹಸಿರು ಸೇನೆ ಈ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ನಾವೆಲ್ಲ ಸೇರಿ ಪ್ರೋತ್ಸಾಹವನ್ನು ಕೊಡೋಣ. ಅವರು ತಂದಂತ ಬೆಳೆಗಳನ್ನ ನಾವು ಕೊಂಡ್ಕೊಂಡು ಅವರ ಹಿತರಕ್ಷಣೆ ಮಾಡೋಣ. ನಾವೆಲ್ಲ ಕೈ ಜೋಡಿಸಿದ್ರೆ ಮಾತ್ರ ರೈತರ ಬದುಕು ಹಸನಾಗಕ್ಕೆ ಸಾಧ್ಯ. ತಾವೆಲ್ಲರೂ ಭಾಗವಹಿಸಿ ಅವರ ನೆರವಿಗೆ ಬರಬೇಕು ಅಂತ ನಾನು ಕಳಕಳಿಯ ಮನವಿ ಮಾಡ್ತೇನೆ. ರೈತರು ದೇಶದ ಬೆನ್ನೆಲುಬು ಅಂತಾರೆ.